ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕೆಲವೊಂದು ಎಲೆಕ್ಷನ್ ಆಗಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಆದರೆ ಕೆಲವು ಎಲೆಕ್ಷನ್ ಆಗುತ್ತೆ, ಆದರೆ ಅದು ಒಳಗೊಳಗೆ ರಾಜಕೀಯ ಪಕ್ಷಕ್ಕೆ ಒಂದು ದೊಡ್ಡ ಸುದ್ದಿ ಆಗೇ ಆಗಿರುತ್ತೆ. ಬೈ ಎಲೆಕ್ಷನ್ ಪರಿಷತ್ ಸಮರ ಆಯಿತು, ಇದೀಗ ಮತ್ತೊಂದು ಪರೀಕ್ಷೆ. 1185 ವಾರ್ಡ್ ಗರಿಗೆದರಿದೆ ಲೋಕಲ್ ಅಖಾಡ. 3 ಪಕ್ಷಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್. ಇದು ಲೋಕಲ್ ದಂಗಲ್. ಕಳೆದ ಸೋಮವಾರ ಎಲೆಕ್ಷನ್ ಆಯಿತು. 75% ವೋಟಿಂಗ್ ಆಗಿದೆ. ಇವಾಗ ಅದರ ರಿಸಲ್ಟ್ ಗೊತ್ತಾಗಬೇಕು. 8 ಗಂಟೆಗೆ ಕೌಂಟಿಂಗ್ ಶುರುವಾಗುತ್ತೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಬೈ ಎಲೆಕ್ಷನ್ ಪರಿಷತ್ ಸಮರ ಆಯಿತು. ಇದೀಗ ಲೋಕಲ್ ಅಖಾಡ ಅಂದರೆ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಎಲೆಕ್ಷನ್, ಅದರ ರಿಸಲ್ಟ್ ಇವತ್ತು. ಬ್ರೇಕಿಂಗ್ ನ್ಯೂಸ್. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಅದರಲ್ಲಿ 5 ನಗರಸಭೆ, 19 ಪುರಸಭೆ, 34 ಪಟ್ಟಣ ಪಂಚಾಯಿತಿ, ಒಟ್ಟು 1185 ವಾರ್ಡ್ಗಳ ಫಲಿತಾಂಶ. ಇಲ್ಲಿ ನಗರಸಭೆಯೂ ಇರೋದ್ರಿಂದ ಬಹಳ ಕುತೂಹಲ. ಭಾರತೀಯ ಜನತಾ ಪಕ್ಷಕ್ಕೆ MLC ಚುನಾವಣೆ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ. ಜೊತೆಗೆ MLC ಚುನಾವಣೆ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು. ಸೊ ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ರಿಸಲ್ಟ್. ಯಾವ ಪಕ್ಷಕ್ಕೆ ಹೇಗೆ ಸಂದೇಶ ಹೋಗುತ್ತೆ, ಮತದಾರನ ಚಿತ್ತ ಯಾವ ಕಡೆ ಹೇಗೆ ಹೊರಡ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಆ್ಯಸ್ ಯೂಶುವಲ್ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಇದರ ಜೊತೆ 57 ಗ್ರಾಮ ಪಂಚಾಯಿತಿಗಳ 878 ಸ್ಥಾನಗಳ ಚುನಾವಣಾ ಫಲಿತಾಂಶ ಕೂಡ ಇವತ್ತು ಹೊರಗೆ ಬರುತ್ತೆ. ಹಾಗಾಗಿ ಇವತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮತ್ತು ಅದರ ಫಲಿತಾಂಶ ಒಂದು ದೊಡ್ಡ ಕುತೂಹಲ. ಮುಂದಿನ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಅಸೆಂಬ್ಲಿ ಎಲೆಕ್ಷನ್ ಇದೆ. ಹಾಗಾಗಿ ಇವತ್ತಿನ ಈ ರಿಸಲ್ಟ್ ಒಂದಷ್ಟು ಆ ಮಾರ್ಗದಲ್ಲಿ ನೋಡುವ ಹಾಗೆ ಮಾಡಿಬಿಡುತ್ತಾ ಅನ್ನೋದು ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ಇತ್ತೀಚೆಗೆ MLC ಚುನಾವಣೆ ಆದಾಗ ಎಲ್ಲರ ದೃಷ್ಟಿ ಬೆಳಗಾವಿ ಕಡೆನೇ ಇತ್ತು. ಬಿಕಾಸ್ BJPಗೆ ದೊಡ್ಡ ಹೊಡೆತ ಕೊಡ್ತು. ಹಾಗಾಗಿ ಬೆಳಗಾವಿಯ 15 ನಗರ ಸಂಸ್ಥೆಗಳೂ ಸೇರಿ ನಮ್ಮ ರಾಜ್ಯದ 19 ಜಿಲ್ಲೆಗಳಲ್ಲಿ 58 ನಗರ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗಿತ್ತು. ಹಾಗಾಗಿ ಇವತ್ತು ಕೂಡ ಬೆಳಗಾವಿ ಕಡೆ ತಿರುಗಿ ನೋಡೋ ಹಾಗಾಗಿದೆ. ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ 470 ಸ್ಥಾನಗಳು, 1253 ಅಭ್ಯರ್ಥಿಗಳು ಎಲ್ಲರೂ ಕೂಡ ಕಣದಲ್ಲಿದ್ದಾರೆ. ಒಂದಷ್ಟು ಅದರ ಡೇಟಾ ತೋರಿಸ್ತಾ ಇದ್ದೀವಿ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು. ಪಟ್ಟಣ ಪಂಚಾಯಿತಿ, ಪುರಸಭೆ 305 ವಾರ್ಡ್ಗಳು, 5 ಸ್ಥಾನ, ಇದೆಲ್ಲವೂ ಕೂಡ ಯಾವ್ಯಾವುದು ನಿಮ್ಮ ಊರು, ನಿಮ್ಮ ಪುರಸಭೆ, ನಗರಸಭೆ, ಅದರ ಡೇಟಾ ರನ್ ಆಗ್ತಾ ಇದೆ ಒನ್ ಬೈ ಒನ್. ಹಾಗೆ ಅದರ ಗ್ಲಾನ್ಸ್ ಮಾಡ್ತಾ ಇರಿ. 19 ಜಿಲ್ಲೆಗಳು, ರಾಜ್ಯದಲ್ಲಿ 58 ನಗರಸಭೆ. ಹಾಗಾಗಿನೇ ಕುತೂಹಲ ಇರೋದು. ನಗರಸಭೆ ಇರೋದ್ರಿಂದ ಮುಂದಿನ ವಿಧಾನಸಭೆ ಚುನಾವಣೆಗೆ ಹೇಗೆಲ್ಲ ದಿಕ್ಸೂಜಿ ಹೊರಡುತ್ತೆ ಮತದಾರನ ಚಿತ್ತ ಅನ್ನೋದು ಈಗಿರುವಂಥ ದೊಡ್ಡ ಕುತೂಹಲ. ಕೌಂಟ್ ಡೌನ್ ಸ್ಟಾರ್ಟ್ಸ್. ಈಗ 7 ಗಂಟೆ 3 ನಿಮಿಷ ಸ್ಟುಡಿಯೋ ಕ್ಲಾಕ್. 8 ಗಂಟೆ ಎಕ್ಸಾಕ್ಟ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. 11 ಪಟ್ಟಣ ಪಂಚಾಯಿತಿ ಸೇರಿ 15 ನಗರಸಭೆ ಎಲೆಕ್ಷನ್ ರಿಸಲ್ಟ್ ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಬೆಳಗಾವಿ ಇದೆ, ವಿಜಯಪುರ ಇದೆ. ಭಾಳ ಕುತೂಹಲ ಅಂದರೆ ಬೆಳಗಾವಿಯ 2 ಪರಿಷತ್ ಸ್ಥಾನಗಳಲ್ಲಿ BJPಗೆ ಸೋಲಾಗಿತ್ತು. ಹಾಗಾಗಿ ಈ ನಗರ ಸಂಸ್ಥೆ ಚುನಾವಣೆ ಪ್ರತಿಷ್ಠೆನೇ. ಐ ರಿಪೀಟ್, MLC ಎಲೆಕ್ಷನ್ 2 ಸ್ಥಾನ ಹೋಯಿತು BJPಗೆ ಬೆಳಗಾವಿ ಭಾಗದಲ್ಲಿ. ಹಾಗಾಗಿ ಇವತ್ತಿನ ನಗರ ಸಂಸ್ಥೆ ಚುನಾವಣೆ ದೊಡ್ಡ ಪ್ರತಿಷ್ಠೆಯಾಗಿದ್ದೇ ಇರುತ್ತೆ. ವಾರ್ಡ್ಗಳ ಪೈಕಿ ಸ್ಥಳೀಯ ಸಂಸ್ಥೆಗಳು, ಜಿಲ್ಲೆಗಳು ಅದೆಲ್ಲ ರನ್ ಥ್ರೂ ಮಾಡ್ತಾ ಇದ್ದೀವಿ ಒನ್ ಬೈ ಒನ್. ನಿಮ್ಮೂರು, ನಿಮ್ಮ ಜಾಗ, ನಿಮ್ಮ ನಗರಸಭೆ, ನಿಮ್ಮ ಪುರಸಭೆ, ನಿಮ್ಮ ಪಟ್ಟಣ ಪಂಚಾಯಿತಿ ಅದೆಲ್ಲದರ ಲೆಕ್ಕ ಏನಿದೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಲೈವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಲೆಟ್ಸ್ ಗೋ. ಇವತ್ತಿನ ಕುತೂಹಲ ಹೇಗೆಲ್ಲ ಇದೆ ಅಂತ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ